ಎಲ್ಲಿ ಹೋಗ್ತಿದ್ಯಾ? ಅಮ್ಮನ ಏನಿವತ್ತು? ಹ್ಯಾಪಿ ಬರ್ಡೇನಾ? ವಿಶ್ ಮಾಡ್ದಾ? ಏನಂತ ವಿಶ್ ಮಾಡ್ದೆ? ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ ದ್ಯುತಿ ಅಮ್ಮನ ಬರ್ತ್ಡೇ ಸ್ಪೆಷಲ್ಲು. ಸೊ ಅವ್ರ ಅಮ್ಮನ ಬರ್ತ್ಡೇ ಆಗಿರೋದ್ರಿಂದ ಸೊ ಒನ್ ಡೇ ಔಟಿಂಗ್ ಹೋಗ್ತಾ ಇದ್ದೀವಿ. ಸೊ ಎಲ್ಲಿ ಹೋಗ್ತೀವಿ ಅಂತ ಈ ವಿಡಿಯೋದಲ್ಲಿ ಆಲ್ರೆಡಿ ನೀವು ನೋಡಿದ್ದೀರಾ ಅಂತ ಅನಿಸುತ್ತೆ ತಮ್ಮನಲ್ಲಿ. ಸೊ ಹೌದು, ನಾವು ಹೋಗ್ತಾ ಇರೋದು ಚನ್ನಪಟ್ಟಣದಲ್ಲಿರೋ ಗೌಡಗೆರೆ ಚಾಮುಂಡೇಶ್ವರಿ ಟೆಂಪಲ್ಗೆ. ಸೊ ಹೇಗಿದ್ರು ದಸರಾ ಸೀಸನ್ ಅಲ್ವಾ, ಸೊ ಆಗಿಂದ ಮೈಸೂರಿಗಂತೂ ಹೋಗೋಕ್ಕಾಗಿಲ್ಲ, ತುಂಬ ಕ್ರೌಡ್ ಇದೆ. ಆದ್ದರಿಂದ ಇಲ್ಲಿ ಹೋಗಿರಲಿಲ್ಲ ಯಾವತ್ತು. ಸೊ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಫಸ್ಟ್ ಟೈಮು. ಸೊ ನೀವು ಯಾರು ಹೋಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಯಾವಾಗ ಹೋಗಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೋಗಿಲ್ಲ ಅಂದರೆ ನನ್ನ ವೀಡಿಯೋನ ಪೂರ್ತಿ ಎಂಡ್ವರೆಗೂ ನೋಡಿ. ಸೊ ಈ ವಿಡಿಯೋದಲ್ಲಿ ನಾನು ಪೂರ್ತಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವು ಇವಾಗ ಚನ್ನಪಟ್ಟಣ ರೀಚ್ ಆಗಿದ್ದೀವಿ. ಸೊ ಆಲ್ರೆಡಿ ಮಧ್ಯಾಹ್ನ ಆಗೋಯ್ತು ನಾವು ರೀಚ್ ಆಗೋಷ್ಟರಲ್ಲಿ. ಸೊ ದ್ಯುತಿಗೆ ಹೊಟ್ಟೆ ಹಸ್ತಿತ್ತು ಅಂತ ಹೇಳಿ ಅವ್ಳಿಗೆ ಊಟ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಹಾಗೆ ರೋಡ್ ಸೈಡಲ್ಲಿರೋ ಹೋಟ್ಲಿಗೆ ಬಂದ್ವಿ. ಸೊ ಅದಕ್ಕೆ ಅವ್ಳಿಗೆ ಊಟ ಮಾಡಿಸ್ತಾ ಇದ್ದೀವಿ. ಊಟ ಮಾಡಿಸ್ಕೊಂಡು ಅಲ್ಲಿ ಹೋಗ್ತೀವಿ. ಬಿಕಾಸ್ ಕ್ರೌಡ್ ಇದ್ದೇ ಇರುತ್ತೆ. ಪೌರ್ಣಮಿ ಆಗಿದೆ, ಇವತ್ತು ಟ್ಯೂಸ್ಡೇ ಬೇರೆ ವಾರ ಆಗಿರೋದ್ರಿಂದ ಕ್ರೌಡ್ ಇದ್ದೇ ಇರುತ್ತೆ ಅಂತ ಹೇಳಿ ಅವ್ಳಿಗೊಂದು ಸ್ವಲ್ಪ ತಿನ್ನಿಸ್ಕೊಂಡು ನಾವೇನಾರ ಜ್ಯೂಸ್ ಏನಾದ್ರು ಕುಟ್ಕೊಂಡು ಹೋಗೋಣ ಅಂತ. ಅಲ್ಲಿ ಬಿಕಾಸ್ ಪ್ರಸಾದ ಸೇವನೆ ಇದ್ದೇ ಇರುತ್ತಂತೆ. ಸೊ ನೈಟ್ 9 ಗಂಟೆವರೆಗೂ ಸಹ ಅಲ್ಲಿ ದರ್ಶನಕ್ಕೆ ಅವಕಾಶ ಇದೆ, ಪ್ರಸಾದ ಸೇವನೆ ಇದ್ದೇ ಇರುತ್ತೆ. ಸೊ ಅದರಿಂದ ಅಲ್ಲೇ ಮಾಡೋಣ ಪ್ರಸಾದ ಸೇವನೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ಫೈನಲಿ ನಾವು ರೀಚ್ ಆದ್ವಿ. ಸೊ ನೋಡ್ತಿದ್ದೀರಾ ಅನ್ಸುತ್ತೆ ಗೌಡಗೆರೆ ಟೆಂಪಲ್ಲು, ಚಾಮುಂಡೇಶ್ವರಿ, ಶಿಕ್ಷಕರ ಗೌಡಗೆರೆ ಸ್ಟ್ಯಾಚ್ಯೂ ಆಫ್ ಶಕ್ತಿ. ಸೊ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಅಷ್ಟು ಅದ್ಭುತವಾಗಿದೆ. ಆ್ಯಕ್ಚುಲಿ ಕ್ಯಾಮ್ರಾದಲ್ಲಿ ಅಷ್ಟು ಜಸ್ಟಿಸ್ ಕೊಡ್ತಾ ಇಲ್ಲ, ಬಟ್ ತುಂಬಾ ಚೆನ್ನಾಗಿದೆ ಪ್ಲೇಸು. ಆ್ಯಂಡ್ ಜನ ನೋಡಿ ಎಷ್ಟು ಚೆನ್ನಾಗಿದ್ದಾರೆ, ತುಂಬ ಕ್ರೌಡ್ ಇದೆ. ಸೊ ನೋಡ್ತಿದ್ದೀರಾ ಅನ್ಸುತ್ತೆ. ಹೌದು, ಅನ್ನೋರ್ಗಷ್ಟಕ್ಕೋರು ಮುಂದೆ ಹೋಗಿ, 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 ಅನ್ನೋರ್ಗಷ್ಟಕ್ಕೋರು ಮುಂದೆ ಹೋಗಿ. ಸೊ ಸ್ಟಾರ್ಟಿಂಗು ನವಗ್ರಹಗಳ ವಿಗ್ರಹಗಳನ್ನ ಇಟ್ಟಿದ್ದಾರೆ. ಸೊ ಇಲ್ಲಿಂದ ನಾವು ಹೋಗಬೇಕಾಗುತ್ತೆ. ಸೊ 1 by 1 ನಾನು ತೋರಿಸ್ತಾ ಹೋಗ್ತೀನಿ. ಒಳಗಡೆ ಕ್ಯಾಮ್ರಾ ಎಲ್ಲೋ ಇಲ್ಲ, ಬಟ್ ಎಷ್ಟು ಕ್ಯಾಮ್ರಾ ಕ್ಯಾಪ್ಚರ್ ಮಾಡೋದಕ್ಕಾಗುತ್ತೋ ಅಷ್ಟು ನಾವು ಕ್ಯಾಮ್ರಾ ಕ್ಯಾಪ್ಚರ್ ಮಾಡ್ತೀವಿ. ಈ ಕಡೆ ಲೆಫ್ಟ್ ಸೈಡಲ್ಲಿ ಚಾಮುಂಡೇಶ್ವರಿ ವಿಗ್ರಹ ಇದೆ, ಚಾಮುಂಡೇಶ್ವರಿ ದೇವಸ್ಥಾನ. ಆ ಕಡೆ ಇರೋದು ಸ್ಟ್ಯಾಚು. ಸೊ ನಾವು ದರ್ಶನ ಮಾಡ್ಕೊಂಡು ಆದಮೇಲೆ ಸ್ಟ್ಯಾಚು ನೋಡೋಕ್ಕೆ ಹೋಗೋಕ್ಕಾಗೋದು. ಸೊ ಇದು ಬಂದು ಚಾಮುಂಡೇಶ್ವರಿನೇ ನೋಡ್ತಿದ್ದೀರಾ ಅನಿಸುತ್ತೆ. ಸೊ ವಿಗ್ರಹ ಔಟ್ಸೈಡ್ ಇರೋವಂತಹ ವಿಗ್ರಹ. ಸೊ ನೀವು ಸಹ ದರ್ಶನ ಮಾಡ್ಕೊಳ್ಳಿ. ನೋಡಿ, ಚಾಮುಂಡೇಶ್ವರಿ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಇದು ಲಿಂಗ ಹೂವು ಬರುತ್ತಲ್ಲ, ಅದೆಲ್ಲ ಸ್ಫಟಿಕ ಲಿಂಗನ ಅಲ್ಲ, ಲಿಂಗದ ಹೂವು. ಸೊ ನೆಕ್ಸ್ಟು ಇಲ್ಲಿ ಶಿವನ ವಿಗ್ರಹ ಇದೆ. ಸೊ ನೋಡಿ, ನಮ್ಮ ಶಿವಪ್ಪ ವಿಗ್ರಹ ಕ್ಯಾಪ್ಚರ್ ಮಾಡೋವಾಗಿರಲಿಲ್ಲ, ಬಟ್ ನಾನು ಹಾಗೆ ವಿಡಿಯೋ ಕ್ಯಾಪ್ಚರ್ ಮಾಡಿಬಿಟ್ಟೆ.
ಸೊ ಇದಾದಮೇಲೆ ನಾವು ಕ್ಯೂ ಅಲ್ಲಿ ಹೋಗಿ ಚಾಮುಂಡೇಶ್ವರಿ ದರ್ಶನ ಮಾಡ್ಕೋಬೇಕಾಗುತ್ತೆ. ತುಂಬಾ ಕ್ರೌಡ್ ಇತ್ತು, ಬಟ್ ಸೊ ತುಂಬ ಜಾಸ್ತಿ ಶುಕ್ರವಾರದ ಕ್ರೌಡ್ ಇದ್ದಾಗ ಅಲ್ಲೆಲ್ಲ ಇರುತ್ತೆ ಕ್ಯೂ, ಬಟ್ ನಾವು ಸ್ವಲ್ಪ ಹಾಗೆ ಲೈನಲ್ಲೇ ಹೋಗಬೇಕಾಗಿತ್ತು. ಸೊ ನೋಡಿ ಯಾವ ರೀತಿ ಕ್ರೌಡ್ ಇದೆ ಅಂತ ಹೇಳಿ. ಸೊ ನಾವು ಹೋದಾಗ 2:30 3 ಆಗಿತ್ತು. ಸೊ ದರ್ಶನ ಎಲ್ಲ ಆಗೋಷ್ಟಲ್ಲೇ 4:30 ಆಗಿತ್ತು. ಆಮೇಲೆ ನಾವು ಪ್ರಸಾದ ಸೇವನೆ ಮಾಡಿದ್ದು. ಸೊ ಬನ್ನಿ, ಆದಷ್ಟು ನಿಮಗೆ ಹೇಗಿದೆ ಹೇಗೆಲ್ಲ ಆಯಿತು ಅಂತ ಹೇಳಿ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಸೊ ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನೀವು ಹೋಗಿಲ್ಲ ಅಂದರೆ ಹೇಳಿದರೆ ಫ್ರೀ ಮಾಡ್ಕೊಂಡು ಒಂದ್ಸರಿ ನೀವು ಸಹ ಹೋಗಿ ಒಂದು ದರ್ಶನನ ಪಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ ಪ್ಲೇಸು. ಸೊ ಆ್ಯಕ್ಚುಲಿ ನಮ್ಮ ದರ್ಶನ ಆಯಿತು. ಒಳಗಡೆ ಕ್ಯಾಮ್ರಾ ಅಲ್ಲೂ ಇರಲಿಲ್ಲ, ಅದರಿಂದ ನಾನು ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಆ್ಯಂಡ್ ಸೊ ಇವಾಗ ನಾವು ಸ್ಟ್ಯಾಚ್ಯೂಗೆ ಹೋಗ್ತಾ ಇದ್ದೀವಿ. ಸೊ ಇದಕ್ಕೂ ಸಹ ಕ್ಯೂ ಇದೆ. ಸೊ ಆ ಸ್ಟ್ಯಾಚ್ಯೂಗೆ ಹೋಗಬೇಕಾಗುತ್ತೆ. ಸೊ ಇಲ್ಲಿ ಎಲ್ಲ ಕಟ್ಟಿರೋದು ಹರಕೆಕಾಯಿಗಳು. ಸೊ ಬನ್ನಿ ನಾವು ಇಲ್ಲ ಹರಕೆಕಾಯಿನ ಕಟ್ಟೋಣ. ಹರಕೆ ಮಾಡ್ಕೊಂಡು ಏನಾದರೂ ಕಟ್ಟಿದ್ರೆ, ಸಂಕಲ್ಪ ಮಾಡ್ಕೊಂಡು ಕಟ್ಟಿದ್ರೆ ಆಗುತ್ತೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ವಾಡಿಕೆ ಅಂತ ಇದೆ, ಅದರಿಂದ ನಾನು ಮಾಡಿ ಕಟ್ಟೋಣ ಅಂತ ಅನ್ಕೋತಾ ಇದ್ದೀನಿ. ಸೊ ಇಲ್ಲಿ ಬಂದು ಲೆಫ್ಟ್ ಸೈಡಲ್ಲಿ ಆಂಜನೇಯ ಇದೆ. ಸೊ ಇಲ್ಲಿ ನಾವು ಮನಸ್ಸಲ್ಲಿ ಏನಾರು ಅಂದ್ಕೊಂಡು ಕಾಯನ್ನು ಅಲ್ಲಿ ಮೆತ್ತಿಸಿದ್ರೆ ಅಲ್ಲಿ ಕೆಲವೊಂದು ಮೆತ್ಕೊಳುತ್ತೆ, ಕೆಲವೊಂದು ಮೆತ್ಕೊಳ್ಳಲ್ಲ. ಸೊ ಆಗಿದ್ರೆ ಮೆತ್ಕೊಳುತ್ತೆ, ಆಗಲ್ಲ ಅಂದರೆ ಮೆತ್ಕೊಳ್ಳಲ್ಲ ಅನ್ನೋ ಒಂದು ನಂಬಿಕೆ ಅಂತೆ. ಸೊ ಗೊತ್ತಿಲ್ಲ, ಬಟ್ ಅದು ನನ್ನ ಪ್ರಕಾರ ಇಲ್ಲಿರೋ ನಂಬಿಕೆ ಅದು. ನನ್ನ ಪ್ರಕಾರ ಅದು ಅಂಟಿ ಎಲ್ಲಿ ಸಪೋರ್ಟಿವ್ ಆಗಿರುತ್ತೋ ಅಲ್ಲಿ ಮೆತ್ಕೊಳುತ್ತೆ, ಇಲ್ಲಾಂದರೆ ಇಲ್ಲ ಅಂತ ನಾನು ಅಂದ್ಕೊಂಡೆ. ಬಟ್ ಇದು ಹರಕೆಕಾಯಿ ಅಂದ್ಕೊಂಡು ಏನಾರು ಸಂಕಲ್ಪ ಮಾಡ್ಕೊಂಡು ಕಟ್ಟಿದ್ರೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಬನ್ನಿ, ನಾನು ಹರಕೆಕಾಯಿ ತೊಗೊಂಡಿದ್ದೀನಿ. ಇವಾಗ ಸ್ಟ್ಯಾಚು ಹತ್ರ ಹೋಗಿ ಅಲ್ಲಿ ದೇವ್ರ ಹತ್ರ ಇಡಿಸ್ಬಿಟ್ಟು ಆಮೇಲೆ ನಾವು ಕಟ್ಟೋಣ. ಸೊ ಇಲ್ಲಿ ಮುಂದೆ ತುಂಬಾ ಚೆನ್ನಾಗಿತ್ತು, ಒಂಥರ ನದಿಯಲ್ಲಿ ಹರಿಯೋ ಥರ ಚೆನ್ನಾಗಿ ಮಾಡಿದರು, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನನ್ನ ಜೊತೆ ನೀರು ನೋಡಿದ ತಕ್ಷಣ ಇಯ್ಯ ತಪ್ಪ ಅಂತ ಹೇಳಿ ಫುಲ್ ಖುಷಿ ಪಡ್ತಾ ಇದ್ಲು. ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ. ಅದು ತುಂಬಾ ಅಟ್ಮಾಸ್ಫಿಯರ್ ಆಗಿರ್ಬೋದು, ಅಲ್ಲಿ ಕೆತ್ತನೆ ಮಾಡಿದಾಗಿರ್ಬೋದು, ಅಲ್ಲಿನ ಡಿಸೈನ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಮಾಡಿದರು. ವಿಗ್ರಹದ ಹತ್ರ ಅಷ್ಟು ಕ್ಲಿಯರಾಗಿ ಕಾಣ್ತಿಲ್ಲ ಅನಿಸುತ್ತೆ ವಿಡಿಯೋದಲ್ಲಿ. ಮುಟ್ಬೇಕಷ್ಟೇ. ತಾಯಿ ಚಾಮುಂಡೇಶ್ವರಿ ಎಂಬ ಸನ್ನಿಧಿಯಲ್ಲಿ ಅಕ್ಕಿ ಮತ್ತು ಬೆಲ್ಲ ಕೊಡೋದ್ರ ಮುಖಾಂತರ ಅರ್ಚನೆ ಮಾಡಿ. ಮತ್ತೆ ಬರೋಣ, ಆ ಕಡೆಯಿಂದ ಬರೋಣ, ಆ ಕಡೆಯಿಂದ. ಇದು ಶಕ್ತಿ ಹತ್ರ ಇರುವಂತಹ ವಿಗ್ರಹ, ಚಾಮುಂಡೇಶ್ವರಿ ವಿಗ್ರಹ. ಸೊ ಇಲ್ಲಿ ನಮಗೆ ಹರಕೆಕಾಯನ್ನು ಇಲ್ಲಿ ಇಟ್ಟು ದೇವ್ರ ಹತ್ರ ಇಟ್ಟು ಕೊಡ್ತಾರೆ. ನಾವು ಆಮೇಲೆ ಸಂಕಲ್ಪ ಮಾಡ್ಕೊಂಡು ಕಟ್ಟಬೇಕಾಗತ್ತೆ. ಸೊ ನೋಡಿ ಇಲ್ಲಿ ಮೇಲಿಂದ ಬೆಟ್ಟದಿಂದ ಯಾವ ರೀತಿ ಇದೆ ಅಂತ ಕಾಣ್ತಿದೆ. ಸೊ ಜನ ನೋಡಿ ಎಷ್ಟು ಜನ ಇದ್ದಾರೆ, ಬರ್ತಾನೆ ಇದ್ರು ಜನ. ನೈಟ್ 9 ಗಂಟೆ ಅಂದರೆ ಬೆಳಗ್ಗೆ 9ರಿಂದ ನೈಟ್ 9 ಗಂಟೆವರೆಗೂ ಸಹ ದರ್ಶನಕ್ಕೆ ಅವಕಾಶ ಇರುತ್ತೆ. ಕ್ಲೋಸಿಂಗ್ ಟೈಮ್ ಅನ್ನೋದು ಯಾವತ್ತೂ ಇರೋದೇ ಇಲ್ಲ. ಆ್ಯಂಡ್ ಬರೋರ್ಗೆಲ್ರಿಗೂ ಸಹ ಪ್ರಸಾದಕ್ಕೆ ಅವಕಾಶ ಇದ್ದೇ ಇರುತ್ತೆ ಅಂದೆ. ಸೊ ಇದು ಯಾರು ಬಂದರೆ ಆರಾಮಾಗಿ ಬರಬಹುದು, ಯಾವುದೇ ರೀತಿ ರಜಾ ಇರೋದಿಲ್ಲ, ಯಾವುದೇ ರೀತಿ ಕ್ಲೋಸಿಂಗ್ ಟೈಮ್ ಅನ್ನೋದು ಇರೋದಿಲ್ಲ. ಸೊ ಬೆಳಗ್ಗೆ 9ರಿಂದ ನೈಟ್ 9ವರೆಗೂ ದರ್ಶನಕ್ಕೆ ಅವಕಾಶ ಇದೆ, ಪ್ರಸಾದ ಸೇವನೆಗೆ ಅವಕಾಶ ಇದೆ. ಸೊ ಯಾರ್ಯಾರು ಬಂದಿಲ್ಲ ಒಂದ್ಸಲಿ ಬಂದು ಫ್ರೀ ಮಾಡಿಕೊಂಡು ದರ್ಶನವನ್ನು ಪಡ್ಕೊಂಡು ಹೋಗಿ ಅಂತ ಕೇಳ್ಕೊತೀನಿ. ಸೊ ಇದು ಬಂದು ಏನೋ ಪರಂಪರೆಯ ಒಂದು ಇನ್ಫಾರ್ಮೇಷನ್ ಕೊಡ್ತಾರೆ. ಗುಹೆ ಥರ ಹೋಗಿ ರೈಟಿಂದ ಹೋಗಿ ಲೆಫ್ಟ್ ಸೈಡಿಂದ ಬರೋವಂಥದ್ದು. ಅದಕ್ಕೆ 50 ರೂಪಾಯಿ ಕೊಡಬೇಕಾಗಿತ್ತು ಟಿಕೆಟು. ಬಟ್ ನಾವೇನು ಬೇಡ ನೋಡೋದು ಅಂತ ಹೇಳಿ ನಮ್ಗೆ ಹೊಟ್ಟೆ ಬೇರೆ ಊಟ ಮಾಡಿರಲಿಲ್ಲ. ಸೊ ಅದರಿಂದ ಪ್ರಸಾದ ಸೇವನೆಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಪ್ರಸಾದ ಸೇವನೆಗೆ ಹೋಗಿ ಯಾವ ರೀತಿ ಇದೆ ಅಂತ ಹೇಳಿ ನೋಡೋಣ.
ಜೊತೆಗೆ ಚೆನ್ನಾಗಿರ್ತಾರೆ ಸೊ ನಮ್ಮದು ಪ್ರಸಾದ ಸೇವನೆ ಆದಮೇಲೆ ಸೊ ಎದುರುಗಡೆನೇ ಎಷ್ಟೋ ಗೇಮ್ಸ್ಗಳಿತ್ತು. ನಮ್ಮ ಜೊತೆ ಗೇಮ್ಸ್ ಆಡೋಣ ಅಂತ ಹೇಳಿ ಕರ್ಕೊಂಬಂದು ಸೊ ಅವಳು ಸ್ವಲ್ಪ ಗೇಮ್ಸ್ ಆಡಿಸಿ ಅಲ್ಲಿ ಇಲ್ಲಿ ಏನೇನು ಪರ್ಚೇಸ್ ಮಾಡಿ ನಾವು ವಾಪಸ್ಸು ಮನೆ ಕಡೆ ಹೋಗೋಣ ಅಂತ ಹೇಳಿ ಅನ್ಕೋತಾ ಇದ್ದೀವಿ. ಸೊ ಬನ್ನಿ ನಮ್ಮ ಜೊತೆ ಏನೆಲ್ಲ ಗೇಮ್ಸ್ ಆಡೋದು ಏನೇನು ಪರ್ಚೇಸ್ ಮಾಡಿದೆ ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸ್ಲೋನೇ ಇರಲಿ. ಸೂಪರ್. ಇನ್ನೊಂದು ಪಾಪ ಬರುತ್ತೀರ. ಹಾಯ್ ಹಾಯ್. ಸೂಪರ್. ಸೊ ನೈಟ್ ಇವಾಗ 6 o'clock ಆಗಿದೆ. ಸೊ ಈವ್ನಿಂಗ್ ಸೊ ನಾವು ವಾಪಸ್ ಮನೆ ಕಡೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ಬೆಂಗಳೂರಿಗೆ ಹೋಗೋಷ್ಟರಲ್ಲಿ 2.5 hour ಆಗುತ್ತೆ. ಸೊ ಹೋಗೋಣ. ತಂಪಾದ ಗಾಳಿ, ವೆದರ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ ನಿಧಾನವಾಗಿ ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಅನ್ಕೋತಾ ಇದ್ದೀವಿ. ಸೊ ಹಾಗೆ ಹೋಗ್ತಾ ಸೊ ಬರ್ತ್ಡೇ ಸ್ಪೆಷಲ್ ಆಗಿರೋದ್ರಿಂದ ಹೋಟ್ಲಲ್ಲೆಲ್ಲರ ಊಟ ಮಾಡಿಕೊಂಡು ಮನೆ ಕಡೆ ಹೋಗ್ತೀವಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಆದಷ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ತುಂಬಾ ಚೆನ್ನಾಗಿದೆ. ಯಾರ್ಯಾರು ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿಲ್ಲ ಒಂದ್ಸಲ ಫ್ರೀ ಮಾಡಿಕೊಂಡು ವಿಸಿಟ್ ಮಾಡಿ. ಆ್ಯಂಡ್ ವಿಸಿಟ್ ಮಾಡಿದರೆ ಯಾವಾಗ ವಿಸಿಟ್ ಮಾಡಿದ್ವಿ, ನೀವೇನಾರು ಅರ್ಕೆ ಕೈ ಕಟ್ಟಿದರೆ, ಏನು ಅನ್ಕೊಂಡು ಕಟ್ಟಿದರೆ ಅದೆಲ್ಲ ನೆರವೇರುತ್ತಾ ಅಂತ ಹೇಳಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಕ್ಯಾಪ್ಚರ್ ಮಾಡ್ತಾ ನಮಗೆ ನವಿಲು ಅಡ್ಡ ಸಿಕ್ತು. ಎಷ್ಟು ಚೆನ್ನಾಗಿದೆ ನೋಡಿ, ತುಂಬಾ ಚೆನ್ನಾಗಿತ್ತು. ಆ ನವಿಲುಗರಿ ಅಂತೂ ಎಷ್ಟು ಉದ್ದವಾಗಿತ್ತು. ಸೊ ಅದನ್ನೇ ಸ್ವಲ್ಪ ಕಾರ್ ನಿಲ್ಲಿಸಿ ಆ ವಿಡಿಯೋ ಮಾಡ್ತಾ ಇದೆ. ತುಂಬಾ ಚೆನ್ನಾಗಿತ್ತು. ಸೊ ಅಲ್ಲೆಲ್ಲ ಬರೀ ತೋಟಗಳಿರೋದ್ರಿಂದ ನವಿಲುಗಳು ತುಂಬಾ ಜಾಸ್ತಿ ಇರ್ತವೆ. ಸೊ ನೋಡ್ತಿದ್ದೀರಾ ಅನಿಸುತ್ತೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಬೆಳಗ್ಗೆ ಯಾವ ಬೆಳಗ್ಗೆ ಮಾಡಿಸ್ತೀವಿ? ಚುಟ್ಟು ಕಟ್ಟಿ ಹೊಸ ಬಟ್ಟೆ ನಿನಗೆ ಹಾಕ್ತೀನಿ. ನಾನು ಕೇಕ್ ಕಟ್ ಮಾಡಿಸ್ತೆ. ನೀನ್ ಮಾಡಿಸ್ತೀನಿ ಅಂತ ಹೇಳ್ದಿರ್ತಾರೆ ನನಗೆ. ಪಪ್ಪಗೆ ಹೇಳಿ ಕೇಕ್ ಕಟ್ ಮಾಡಿಸ್ತೀನಿ ಅಂತ. ಪಪ್ಪ ಕೇಕ್ ಕಟ್ ಮಾಡ್ತಾನೆ. ಪಪ್ಪ ಕೇಕ್ ಕಟ್ ಮಾಡಿಸಿಲ್ಲ ತುತ್ತಿ ನನಗೆ. ನೀ ಪಪ್ಪಿ ಕೊಡಬೇಡ, ಕೇಕ್ ಕಟ್ ಮಾಡಿಸು. ಯಾವಾಗ ಮಾಡಿಸ್ತೀಯ? ಜಾರಬಂಡಿ ಮಾಡಿಸ್ತೀಯ ಕೇಕ್ ಕಟ್ಟು? ನಂಗೆ ಬೇಡ, ಇವಾಗಲೇ ಮಾಡಿಸು. ಕೇಕ್ ಕಟ್ ಮಾಡಿಸಿಲ್ಲ ತುತ್ತಿ. ಬರ್ತಡೆಗೆ ನನಗೆ ಬೇಜಾರಾಗ್ತದೆ. ನನಗೆ ಚಾಕ್ಲೇಟ್ ಮಾತ್ರ ಈಸ್ಕೊಂಡು ತಿಂದ್ಬಿಟ್ಲು ತುತ್ತಿ. ನೀನು ಸಮಾಧಾನ ಪಪ್ಪಿ ಕೊಡ್ಬೇಡ, ಕೇಕ್ ಎಲ್ಲಿ ನನಗೆ ಹೇಳು. ಬೇಜಾರಾಗ್ತದೆ ನನಗೆ, ಕೇಕ್ ಕೊಡ್ಲಿಲ್ಲ ತುತ್ತಿ. ಯಾವಾಗ ಕಟ್ ಮಾಡಿಸ್ತೀಯ? ಅಂಗಡಿಲಿ ತಗೊಂಡ್ಬರ್ತೀಯ ಕೇಕು? ಜಾರ ಬಂಡಿ ಹತ್ರ ಕಟ್ ಮಾಡಿಸ್ತೀಯ? ಹೆಂಗ್ ಹೋಗಿಸ್ಕೊಂಡ್ಬರ್ತೀಯ ಕೇಕು? ಆ ಕಡೆ ಹೋಗಿ ಈ ಕಡೆ ಹೋಗಿ ಇಸ್ಕೊಂಡ್ಬರ್ತೀಯ? ಕಾಸು ಯಾರು ಕೊಡ್ತಾರೆ? ಪಪ್ಪ ಕೊಡ್ತಾರ? ಮತ್ ಪಪ್ಪನ್ ಕೇಳು ಕೇಕ್ ಕಟ್ ಮಾಡ್ಸೋಣ ಅಂತ.
ಕೇಳಂಗ್ ಬರ್ತಡೆ ಹಾಗೆ ಹೋಯ್ತು, ಕತ್ಲ ಆಗೋಯ್ತು. ನೀನ್ ಇನ್ನೂ ಕೇಕ್ ಕಟ್ ಮಾಡ್ಸಿಲ್ಲ ನನಗೆ. ಕತ್ಲಾಗೋಯ್ತಲ್ಲಮ್ಮ, ಏನ್ ಮಾಡೋದು ಮತ್ತೆ? ನೆನೆ ಯಾಕೆ ಹೇಳ್ದೆ ನೀನು ಕೇಕ್ ಕಟ್ ಮಾಡಿಸ್ತೀನಿ ಅಂತ ನಂಗೆ? ಈಗ ಬೇಜಾರಾಗಿದ್ದೀರಾ ಅಮ್ಮ? ಏನ್ ಮಾಡೋದು? ಬೇಜಾರಾಗಿದ್ದೀರಾ ನೋಡು. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ನನ್ನ ಜೊತೆ ನಾನು ಕೇಕ್ ಕಟ್ ಮಾಡಿಸ್ಲಿಲ್ಲ ಅಂತ ಹೇಳಿ ನಾನು ಹೇಳ್ತಿದ್ದಾಗ ಇಷ್ಟೆಲ್ಲ ಸಮಾಧಾನ ಮಾಡಲು ಅಂತ ಹೇಳಿ ಈ ವಿಡಿಯೋನ ನೋಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿರೋದು ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳಿದೆ ಈ ವಿಡಿಯೋನ ಇಲ್ಲಿಗೆ ಎಡ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್, ಬಾಯ್.